ಜರ ನನ್ನ ಹೆಸರು ಶ್ರೀನಿವಾಸ ಮುಡಿಕಟ್ಟೆ ಕಾರ್ಯದರ್ಶಿ. ತಾರೀಕು 25/11/2024 ಇಸ್ವಿಯ 4ನೇ ಕಾರ್ತಿಕ ಮಾಸದ ಅಂಗವಾಗಿ ಇಡೀ ನನ್ನ ಸಂಸ್ಥೆ ಅನಾದಿ ಕಾಲದಿಂದ ನೂರಾರು ವರ್ಷಗಳು ನಡೆದುಕೊಂಡು ಬಂದಿರುವಂಥ ಕಾರ್ತಿಕ ಕಿಸಿಗಂಟೇಶ್ವರ ಸ್ವಾಮಿಯವರ ಮುತ್ತಿನ ಪಲ್ಲಕ್ಕಿ ಪಟಾಕಿ ಕಾರ್ಯಕ್ರಮವನ್ನು ಹಿಂದಿನ ವರ್ಷ ವಾದ್ಯಗೋಷ್ಠಿ ಹಿಂದಿರಂತೆ ಈ ಹೊಸ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಪರಮಾತ್ಮ ಶ್ರೀಕಂಠೇಶ್ವರ ಸ್ವಾಮಿಯವರು ನನ್ನ ಕಮಿಟಿಯವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಜನಕ್ಕೆ ಸುಖ ಕೊಡಲಿ ಅಂತ ಪರಮಾತ್ಮ ನಮ್ಮ ಕಮಿಟಿ ಪರವಾಗಿ ಪ್ರಾರ್ಥನೆ ಮಾಡ್ತೀವಿ. ಇವತ್ತು ನಂಜನಗೂಡಿನ ನಯನಕ್ಷತ್ರಿಯ ಮಂಡಳಿ ಬುಡಿಕಟ್ಟೆ ವತಿಯಿಂದ ಸುಮಾರು ನೂರಾರು ವರ್ಷಗಳಿಂದ ಅಂದರೆ ಅನಾದಿ ಕಾಲದಿಂದ ಕೂಡ ನಮ್ಮ ಸಂಸ್ಥೆ ವತಿಯಿಂದ ಶ್ರೀಕಂಠೇಶ್ವರ ಸ್ವಾಮಿಯ ಒಂದು ಕಡೆ ಕಾರ್ಯಕ್ರಮದ ಅಂಗವಾಗಿ ಅವತ್ತಿನ ಒಂದು ಏನು ದಿನ ಪ್ರತಿದಿನ ನಡೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಇವತ್ತು ನಡೆಯುವಂಥ ಪೂಜೆ ಕೈಕಾರ್ಯಗಳು, ಅಭಿಷೇಕಗಳು, ಪ್ರಸಾದ ವಿನಿಯೋಗಗಳು, ಇಂಥ ಮುತ್ತಿನ ಪಲ್ಲಕ್ಕಿ ಉತ್ಸವಗಳು ಮತ್ತು ವಿವಿಧ ವಾದ್ಯಗೋಷ್ಠಿ ಕಲಾವಿದರು ಇವರೆಲ್ಲರೂ ಒಗ್ಗೂಡ್ಕೊಂಡು ನಾವು ಸುಮಾರು ಅನಾದಿ ಕಾಲದಲ್ಲೂ ಕೂಡ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಸುಮಾರು ನಾವು ಹೇಳೋದಂತಂದರೆ ಅಷ್ಟೇ ನಮ್ಮ ಜನಕ್ಕೆ ಎಸಿದ್ದಂಥದ್ದು ಅಂದರೆ ಪಟಾಕಿ ಹೊಡೆಯೋದಂತ ಇಡೀ ರಾಜ್ಯದಲ್ಲೇ ಭಾಳ ಹೆಸರು ಮಾಡಿರೋಂಥದ್ದು. ಕಡೆ ಕಾರ್ತಿಕ ಸೋಮವಾರದ ಅಂಗವಾಗಿ ನಯನಕ್ಷತ್ರಿಯ ಮಂಡಳಿ ಮುಡಿಕಟ್ಟೆಯವರ ವತಿಯಿಂದ ಏನು ಭಾಳ ದಿವಸಗಳ ಒಂದು ವೈಭವದ ಒಂದು ಕಾಣ್ತಾ ಇದೋ ಅದು ಏನು ಕೊರೋನಾ ಬಂದ ಒಂದು ಟೈಮ್ನಲ್ಲಿ ಈ ಜಿಲ್ಲಾಡಳಿತ, ತಾಲೂಕು ಆಡಳಿತ ಇವರೆಲ್ಲರೂ ಕೂಡ ನಮ್ಮನ್ನು ಕರೆಸಿ ಈಗ ಅನಾಹುತಗಳಾಗ್ತಾ ಇದೆ ಮತ್ತು ಈ ಹೊಗೆ ಬರುವಂಥ ಇದರಲ್ಲಿ ನಮಗೆ ಸಮಾಜಕ್ಕೆ ತೊಂದರೆಗಳಾಗ್ತದೆ.
ತಾವೆಲ್ಲ ನಿಲ್ಲಿಸಬೇಕು ಅಂತ ಹೇಳಿ ಅವರು ನಮಗೆ ಮನವರಿಕೆ ಮಾಡಿಕೊಟ್ಟು ಆಯಿತು ಸಮಾಜಕ್ಕೆ ಒಳ್ಳೇದಾಗತ್ತಾನೆ ಬೇಕು ಅಂತೇಳಿ ನಾವು ಅದನ್ನು ಅಲ್ಲಿಂದ ನಿಲ್ಲಿಸ್ಕೊಂಡ್ಬಂದು ತದನಂತರದಲ್ಲೂ ಕೂಡ ನಾವು ಕೂಡ ಹೋದ ವರ್ಷವೂ ಕೂಡ ಈ ವರ್ಷವೂ ಕೂಡ ನಾವು ಪರ್ಮಿಷನ್ ಕೇಳ್ಬೋದು. ನಾವು ಸುಮಾರು 106 ವರ್ಷಗಳಿಂದ ಮಾಡ್ಕೊಂಡ್ಬಂದಿರೋಂಥ ಒಂದು ಇದು ನಮ್ಗೆ ತುಂಬ ಹೆಸರಿದೆ. ಏನಂದರೆ ಕಡೆಕಾಲ ಸೋಮವಾರದಲ್ಲಿ ದಯಾನಂದ ಕ್ಷತ್ರಿಯ ಮಂಡಳಿ ಬುಡಿಕಟ್ಟು ವತಿಯಿಂದ ವಾದ್ಯಗೋಷ್ಠಿ, ಪಲ್ಲಕ್ಕಿ ಉತ್ಸವ, ಪ್ರಸಾದ ವಿನಿಯೋಗ ಮತ್ತು ಬಾಣ ತಿನಿಸುಗಳ ಪ್ರದರ್ಶನ ಇವೆಲ್ಲವೂ ಕೂಡ ನಾವು ಮಾಡ್ಕೊಂಡ್ಬಂದಿರೋಂಥದ್ದು. ಆದರೆ ನೀವೆಲ್ಲ ಕಾರ್ಯಕ್ರಮಗಳನ್ನ ದೇವರ ಸೇವೆಗಳನ್ನು ಮಾಡಿ ಪಟಾಕಿ ಒಂದನ್ನು ನಿಲ್ಲಿಸಿ ಅಂತೇಳಿ ನಮಗೆ ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ನಮಗೆ ಒಂದು ಮನವರಿಕೆ ಮಾಡಿಕೊಂಡು ನಾವೀಗ ಜನಕ್ಕೆ ಅನುಕೂಲ ಆಗತ್ತಾನೆ ಬೇಕಾಗಿರೋದು. ನಾವು ಮಾಡೋಂಥ ಕೆಲಸದಿಂದ ಜನರಿಗೆ ಅನುಕೂಲ ಆಗಬೇಕು, ಅನನುಕೂಲ ಆಗೋದು ಬೇಡ ಅಂತೇಳಿ ನಾವು ಪಟಾಕಿ ಬಾಣ ತಿನಿಸುವ ಕಾರ್ಯಕ್ರಮ ಒಂದನ್ನು ಬಿಟ್ಟು ಇನ್ನೆಲ್ಲ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಬರ್ತಾರೆ ಅಂತ ಹೇಳೋದು ಮಾಮೂಲಿಯಾಗಿದೆ. ನಾವು ಭಗವಂತನಲ್ಲಿ ಇಂಥ ಒಂದು ಸಮಯಕ್ಕೆ ನಾವು ಕೇಳ್ತಾ ಇದ್ದಪ್ಪ ಅಂತಂದರೆ ಈ ನಾಡಿನ ಜನತೆಗೆ, ಈ ದೇಶದ ಜನತೆಗೆ ಸಮೃದ್ಧಿಯಾಗಿ ಸುಖ ಸಂತೋಷದ ಬಾಳ್ಲಿ ಅಂತೇಳಿ ನಾವು ಮತ್ತು ನಮ್ಮ ಜನಾಂಗವರು ಕೂಡ ನಿಮ್ಮದು ಬಾಳ್ಲಿ ಅಂತೇಳಿ ನಾವು ಈ ಸೇವೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ನುರಿತ ಕಲಾವಿದರಿಂದ ಕಾರ್ಯಕ್ರಮ ನಡೀತಾ ಇದೆ.